ನಮಸ್ತೆ. 23/4/2024 ಮಂಗಳವಾರ. ಈ ದಿನದ ವಿಶೇಷವನ್ನು ನೋಡೋಣ. ಹುಣ್ಣಿಮೆ ಇದೆ. ರಾತ್ರಿ ಅಂದರೆ ಬೆಳಗಿನ ಜಾವ 5 ಗಂಟೆ 18 ನಿಮಿಷ 38 ಸೆಕೆಂಡ್ವರೆಗೆ ಇದೆ ಹುಣ್ಣಿಮೆ. ಇವತ್ತಿನ ದಿನ ಚಿತ್ತಾ ನಕ್ಷತ್ರವಿದೆ. ಚಿತ್ತಾ ನಕ್ಷತ್ರ ಕೂಡಿ ಬರುವ ಹುಣ್ಣಿಮೆಯನ್ನು ಕೂಡ ಚಿತ್ರಾ ಪೌರ್ಣಮಿ ಅಂತಂತೀವಿ. ಈ ಚಿತ್ತಾ ನಕ್ಷತ್ರ ರಾತ್ರಿ 10 ಗಂಟೆ 31 ನಿಮಿಷ 44 ಸೆಕೆಂಡ್ವರೆಗಿದೆ. ಚಿತ್ತಾ ನಕ್ಷತ್ರ ಮುಗಿದ ನಂತರ ಅಂದರೆ ರಾತ್ರಿ 10 ಗಂಟೆ 32 ನಿಮಿಷದ ನಂತರ ಸ್ವಾತಿ ಬರುತ್ತೆ. ಇವತ್ತು ಅಷ್ಟೊಂದು ಮೋಸವಲ್ಲ, ಪರವಾಗಿಲ್ಲ. ದಿನ ವ್ಯಯಗಳು ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಹುಣ್ಣಿಮೆಯಲ್ಲಿ ಕೆಲವು ಕಾರ್ಯಗಳೆಲ್ಲ ಮಾಡಬಹುದು, ಆದರೂ ಕೆಲವರು ಹುಣ್ಣಿಮೆಯಲ್ಲಿ ಅಮಾವಾಸ್ಯೆಯಲ್ಲಿ ಮಾಡೋದಿಲ್ಲ. ಹಂಗಾಗಿ ಇವತ್ತಿನ ದಿನ ಪರವಾಗಿಲ್ಲ ಅಂತ ತಿಳ್ಕೊಬೋದು. ಒಳ್ಳೆ ಟೈಮ್. ತಾರಾಬಲ ಚಂದ್ರಬಲ ಮತ್ತೊಂದು ಅದೆಲ್ಲ ಇದ್ದರೆ ಮಾಡಬಹುದು ಅಂತ. ಆದರೆ ಹುಣ್ಣಿಮೆ ಆದಮೇಲೆ ಪ್ರಥಮ ಬರುತ್ತದೆ ಬೆಳಗಿನ ಜಾವ. ಹಂಗಾಗಿ ನಾಳೆ ಶುಭ ದಿನವಲ್ಲ, ಅಂದರೆ ಮುಹೂರ್ತ ಕಾರ್ಯಗಳನ್ನ ಮಾಡೋಕ್ಕಿಲ್ಲ. ಯಾಕೆಂತಂದರೆ ಒಂದು ಕಾರಣ ಈ ನಕ್ಷತ್ರದಿಂದಾಗಿ. ಆದ್ದರಿಂದ ಅದರಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಅದೇ ನಾಡಿದ್ದು ಹೆಂಗಿರುತ್ತೆ ಅಂತ ನೋಡೋಕೆ ಹೋದರೆ 24ನೇ ತಾರೀಕು ಸ್ವಾತಿ ನಕ್ಷತ್ರ ಮಹಾ ನಕ್ಷತ್ರ ಬರುತ್ತದೆ. ಕಾರ್ಯಸಿದ್ಧಿ ಉಂಟು. ಆದರೆ ಗುರುವೆಲ್ಲ ಚೆನ್ನಾಗಿರೋದ್ರಿಂದ ದೋಷವಿಲ್ಲ. ದೋಷವಿದ್ದರೂ ಸರಿ ಹೋಗುತ್ತದೆ ಅಂತ. ಆದ್ದರಿಂದಾಗಿ 24ನೇ ತಾರೀಕು ಅದು ಶುಭವಾಗಿದೆ. ಒಂದೇ ಒಂದು ಚಿಕ್ಕ ವಿಷಯ, ಗುರು ಶುಭ ಸ್ಥಾನಕ್ಕೆ ಬಂದ ಮೇಲೆ ಶುಭವಾಗಿದೆ. ಆದ್ದರಿಂದಾಗಿ ನಾಳೇನೂ ಪರವಾಗಿಲ್ಲ ಅಂತ ತಿಳ್ಕೊಬೋದು. ಚಿಕ್ಕ ಚಿಕ್ಕ ವಿಷಯಗಳ ಅಶುಭವಿದೆ ಅಷ್ಟೇ. ಮಗು ಹುಟ್ಟಬಹುದು, ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಮತ್ತು ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತು ಬೆಳಗ್ಗೆ 6 ಗಂಟೆ 3 ನಿಮಿಷದಿಂದ 9:19ವರೆಗೂ ಕನ್ಯಾ ರಾಶಿ. ಆ ನಂತರ ಅಂದರೆ ಬೆಳಗ್ಗೆ ಮೇಲೆ ತುಲಾ ರಾಶಿ ಬರುತ್ತದೆ. 6 ಗಂಟೆ 3 ನಿಮಿಷದಿಂದ 9:19ವರೆಗೂ ಚಿತ್ತಾ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 3:56ವರೆಗೂ ಚಿತ್ತಾ ನಕ್ಷತ್ರ 3ನೇ ಪಾದ, ಆದರೆ ತುಲಾ ರಾಶಿ. ಆನಂತರ ಅಂದರೆ ರಾತ್ರಿ 10 ಗಂಟೆ 32 ನಿಮಿಷದವರೆಗೂ ಚಿತ್ತಾ ನಕ್ಷತ್ರ 4ನೇ ಪಾದ. ಆಮೇಲೆ ಬೆಳಗಿನ ಜಾವ 5 ಗಂಟೆ 7 ನಿಮಿಷದವರೆಗೂ ಸ್ವಾತಿ ನಕ್ಷತ್ರವಿರುತ್ತದೆ. ಇದೆಲ್ಲ ನೋಡಿಕೊಂಡು ಅವರವರ ಕಾರ್ಯಗಳನ್ನ ಮಾಡ್ಬೋದು. ಬೆಳಗಿನ ಜಾವದ ಮೇಲೆ ಸ್ವಾತಿ ನಕ್ಷತ್ರ 2ನೇ ಪಾದ. ಈ ರೀತಿ ಇವತ್ತಿನ ದಿನವಿದೆ. ನಕ್ಷತ್ರ ಪಾದಗಳಲ್ಲಿ ವಿಶೇಷವಾಗಿ ಕೆಲವು ನಕ್ಷತ್ರಗಳು ಮಾತ್ರನೇ ಪಾದಗಳು ಚೇಂಜ್ ಆಗುತ್ತದೆ. ಈ ರೀತಿಯಾಗಿ ಇವತ್ತಿನ ದಿನ. ಆದ್ದರಿಂದಾಗಿ ಹುಣ್ಣಿಮೆಯ ಪೂಜೆ, ಸತ್ಯನಾರಾಯಣ ಪೂಜೆ, ವ್ರತಗಳು ಅಥವಾ ಜಪ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡಬಹುದು ಹುಣ್ಣಿಮೆ ದಿನದಲ್ಲಿ. ಕೆಲವರು ಅದು ಇದು ಅಂತೆಲ್ಲ ನೋಡಿದ್ರು ಖಂಡಿತವಾಗಿ ಮಾಡಬಹುದು. ಇವತ್ತಿನ ವಿಷಯದಲ್ಲಿ 100% ಕೆಟ್ಟೋದು 100% ಒಳ್ಳೆಯದನ್ನು ವಿಷಯಕ್ಕೆ ಹೋಗ್ಬಿಡೋಣ. ಈ 100% ಶುಭವಾಗಿರುತ್ತೆ ಅಂತಂದರೆ 6 ಗಂಟೆ 3 ನಿಮಿಷದಿಂದ 8:31ವರೆಗೂ, 10:46ರಿಂದ ಮಧ್ಯಾಹ್ನ 1:43ವರೆಗೂ, ಸಂಜೆ 5 ಗಂಟೆ 1 ನಿಮಿಷದಿಂದ 6:31ವರೆಗೂ, ಅದೇ ಥರ ರಾತ್ರಿ 8:01ರಿಂದ 9 ಗಂಟೆ 24 ನಿಮಿಷ PM ವರೆಗೂ. ಇದೆಲ್ಲ ಇರೋದರಲ್ಲಿ ಶುಭ ಸಮಯಗಳು. ಹುಣ್ಣಿಮೆ ಇದೆ, ಅದರಿಂದ ಮುಹೂರ್ತ ಕಾರ್ಯಗಳು ಮಾಡಿ ಅಂತ ಇಲ್ಲ. ಆದರೂ ಹೆಚ್ಚಿನ ದೋಷಗಳು ಇಲ್ಲ. ಆದರೂ ಇದರಲ್ಲಿ 100% ಕೆಟ್ಟೋದನ್ನ ಸಮಯವನ್ನು ನೋಡೋಣ. ಇವತ್ತು ಕುಂಭರಾಶಿಯವರಿಗೆ ಬೆಳಗ್ಗೆ ಸೂರ್ಯೋದಯದಿಂದ 9:19ವರೆಗೂ ದೋಷವಿದೆ. ಆಮೇಲೆ ಮೀನರಾಶಿಯವರಿಗೆ ಚಂದ್ರಾಷ್ಟಮ. ಹಂಗಾಗಿ ಈ 2 ರಾಶಿಯವರಿಗೆ ಇವತ್ತು ಗಮನ ಕೊಡಿ. 8:33ರಿಂದ 9:23ವರೆಗೂ ದುರ್ಮುಹೂರ್ತ. 9:10ರಿಂದ 10:44ವರೆಗೂ ಯಮಕಂಡ ಕಾಲ. ಮಧ್ಯಾಹ್ನ 1:45ರಿಂದ 3:48ವರೆಗೂ ಮೃತ್ಯು. ಅದರಲ್ಲೇ ಸೆಂಟ್ರಲ್ಲೇ ರಾಹುಕಾಲವು ಸ್ಟಾರ್ಟ್ ಆಗುತ್ತೆ. ಹೆಂಗಂತಂದರೆ 3 ಗಂಟೆ 48 ನಿಮಿಷಕ್ಕೆ ಮೃತ್ಯು ಮುಗೀತದೆ. ಆ ಕೆಟ್ಟ ಟೈಮ್ ಮುಗಿಯೋ ಅಷ್ಟರಲ್ಲೇ
3:26ರಿಂದ 4:59ವರೆಗೂ ರಾಹುಕಾಲ ಬರುತ್ತದೆ. ಇದನ್ನು ಗಮನಿಸಿ ನಿಮ್ಮ ಕಾರ್ಯಗಳನ್ನು ಮಾಡಿ. ಯಾಕೆಂತಂದರೆ 1:45ರಿಂದ ಸಂಜೆ 4:59ವರೆಗೂ ಲಾಂಗ್ ಟೈಮು, ಬ್ಯಾಡ್ ಟೈಮ್. ಮತ್ತು ಸಂಜೆ 6:33 ಮೇಲೆ ಸಂಜೆ 7:59ವರೆಗೂ ಇದು ಒಂದು ಅಶುಭ ಸಮಯ. ರಾತ್ರಿ 9:26ರಿಂದ 10:52ವರೆಗೂ ಅಶುಭ ಸಮಯ. ಅದೇ ಥರ ಬೆಳಗಿನ ಜಾವ 4:33 ಮೇಲೆ ಸ್ಟಾರ್ಟ್ ಆಗುತ್ತದೆ ಒಂದು ಕೆಟ್ಟ ಟೈಮ್. 6:23 ಬೆಳಗಿನ ಜಾವ ಅಂದರೆ ಸೂರ್ಯನ ಉದಯ ಆಗುವವರೆಗೆ ಇದೆ. ಇದೆಲ್ಲ ಬ್ಯಾಡ್ ಟೈಮು ಅಂತ. ಆದ್ದರಿಂದ ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಈಗ ಇರೋದರಲ್ಲಿ ಒಳ್ಳೆಯದು ಕೆಟ್ಟದು ಅಂತ ಸ್ವಲ್ಪ ನೋಡ್ಕೊಳ್ಳೋಣ. ಇದು ತಾರಾಬಲ, ಚಂದ್ರಬಲ ಅವರವರ ಜನ್ಮ ನಕ್ಷತ್ರದ ಮೇಲೆ ಪರ್ಸನಲ್ ಆಗಿ ಬರುತ್ತದೆ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ 6:03 ಮೇಲೆ 9:19 ಅಂದರೆ ಇದು ಬೆಳಗ್ಗೆ ಸ್ವಲ್ಪ ಟೈಮ್. ಈ ಸಮಯದಲ್ಲಿ ಪ್ರತ್ಯೇಕ ತಾರೆ ಅನುಕೂಲವಾಗಿಲ್ಲ. ಅದೇ ಥರನೇ ಆಮೇಲೇನು ಅಂತಂದರೆ ರಾತ್ರಿ 10:32 ಕೂಡ ಹಂಗೆ ಇದೆ. ಆಮೇಲೆ ನಾವು ನೋಡುವಂಥ ನಕ್ಷತ್ರ ಭರಣಿ, ಮೇಷರಾಶಿ. ಕ್ಷೇಮವು ಶತ್ರುನಾಶವು ಉಂಟು, ಅಂದರೆ ಆರೋಗ್ಯವು ಅನುಕೂಲತವು, ಶತ್ರುನಾಶವು ಉಂಟು, ಅಂದರೆ ಶತ್ರು ಕಾಟವಿಲ್ಲ. ದಿನಪೂರ್ತಿ ಹೀಗೆ ಇದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ. ಏಟು ಗಾಯಗಳಾಗುವ ದಿನವಿದು, ಜಾರುವಂಥ ದಿನವಿದೆ, ಎಚ್ಚರ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ವಿಪತ್ತು ಉಂಟು, ಕಾರ್ಯಗಳಲ್ಲೂ ಕೂಡ ವಿಘ್ನವಿರುತ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಸಂಪತ್ತು. ಅದೇ ಸಮಯದಲ್ಲಿ ಅಲ್ಪ ಸ್ವಲ್ಪ ವಿಘ್ನಗಳು ಬರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಜನ್ಮತಾರೆ, ಸ್ವಲ್ಪ ಕಾರ್ಯ ವಿಘ್ನ ಇದೆಲ್ಲ ಕೂಡಿ ಬರೋದರಿಂದ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ, ಒಂದು ಅರ್ಚನೆ ಮಾಡ್ಕೋಬೋದು. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಅಷ್ಟೊಂದು ಶುಭಕರವಾಗಿಲ್ಲ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಚಿತ್ತಾ ನಕ್ಷತ್ರ ಇದು ಕುಜನ ನಕ್ಷತ್ರ. ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರಧಾರೆಯಾಗಿ. ಸೇಮ್ ಟೈಮಲ್ಲಿ ಸ್ವಲ್ಪ ರೋಗ ಭಯ. ಹಂಗಾಗಿ ಮಿತ್ರರಿಂದ ಕೆಲವು ಕಾರ್ಯಗಳು ಅನುಕೂಲಕರವಾಗಿ ಆಗುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಪರವಾಗಿಲ್ಲ. 60% ಮೇಲೆ ಚೆನ್ನಾಗಿದೆ. ಮಿತ್ರಧಾರೆ ಇದೆ. ಊಟ ತಿಂಡಿಯಲ್ಲಿ ಮಾತ್ರ ಮೇಂಟೈನ್ ಮಾಡಿಕೊಳ್ಳಿ, ಅಂದರೆ ಆರೋಗ್ಯದ ಅನುಕೂಲಕರವಾಗಿ. ಇದೇ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿ 4ನೇ ಪಾದ ಬರುತ್ತದೆ. ಮಿತ್ರಧಾರೆ, ಲಾಭ ಎಲ್ಲ ಅನುಕೂಲಕರವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಉಂಟು, ದ್ರವ್ಯ ಲಾಭವೂ ಉಂಟು. ಹಾಗಾಗಿ ಮಿಕ್ಸ್ ಆಗಿದೆ. ಟೆನ್ಷನ್ ಎಲ್ಲ ಬಿಟ್ಟುಬಿಡಿ, ಎಲ್ಲವೂ ಸರಿ ಹೋಗುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ದ್ರವ್ಯ ಲಾಭವೆಲ್ಲ ಇದೆ. ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಅಷ್ಟೊಂದು ಅನುಕೂಲ ದಿನವಲ್ಲ. ಹಿರಿಯರ ಆಶೀರ್ವಾದನ ಪಡ್ಕೊಂಡು ಯಾವ ಕಾರ್ಯಗಳು ಬೇಕಾದರೂ ಮಾಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಕ್ಷೇಮ ಉಂಟು, ಆದರೆ ಹಣಕಾಸು ವಿಷಯ ಸರಿಯಾಗಿಲ್ಲ, ಗಮನ ಕೊಟ್ಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ. ಏಟು ಗಾಯಗಳು, ಆಸ್ಪತ್ರೆ ಖರ್ಚುಗಳೆಲ್ಲ ಇರುತ್ತದೆ. ಒಳ್ಳೆಯ ದಿನವಲ್ಲ. ಹಿರಿಯರ ಆಶೀರ್ವಾದ ಪಡ್ಕೋಬೇಕು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತಿದೆ, ನೋಡ್ಕೊಳ್ಳಿ. ಇವತ್ತು ಗಾಡಿ ಎತ್ತಬೇಕಾ ಅಥವಾ ಹೋಗಲೇಬೇಕು ಅಂತಂದರೆ ಸ್ಪೀಡ್ ಕಡಿಮೆ ಮಾಡಿಕೊಳ್ಳಿ. ಹುಡುಗರು ಸಾಹಸ ಮಾಡೋಕ್ಕೆ ಹೋಗಬೇಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಸಂಪತ್ತು ಉಂಟು, ಶರೀರ ಸುಖವಿದೆ, ಎಲ್ಲ ಚೆನ್ನಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟು, ಪರವಾಗಿಲ್ಲ. 50% ಚೆನ್ನಾಗಿರುತ್ತದೆ. ಇದು 9:19 ಆಮೇಲೆ ಸಮಯ ಉತ್ತಮವಾಗಿಲ್ಲ, ಎಚ್ಚರ. ಚಿತ್ತಾ ನಕ್ಷತ್ರ ತುಲಾರಾಶಿ, ಜನ್ಮತಾರೆಯು ವ್ಯಯವೂ ಉಂಟು. ಜನ್ಮತಾರೆಯಲ್ಲಿ ಕೆಲವು ಒಳ್ಳೆಯ ಕಾರ್ಯಗಳು ಮಾಡ್ಬೋದು. ದಾನ ಧರ್ಮಗಳು, ಪುಣ್ಯ ಕಾರ್ಯಗಳನ್ನ ಮಾಡೋಕ್ಕೆ ತೊಂದರೆಗಳಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರ ತಾರೆಯಾಗಿ ವ್ಯಯಗಳು ಜಾಸ್ತಿ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ಧನವ್ಯಯ ಇಷ್ಟೆಲ್ಲ ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. 9:19 ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಉಂಟು, ಇಷ್ಟಾರ್ಥ ಸಿದ್ಧಿಗಳು ಕೂಡ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿ ಇದೆಲ್ಲ ಕೂಡಿ ಬರುವ ದಿನವಿದು. ಮೂಲ ನಕ್ಷತ್ರ ಧನುಸು ರಾಶಿ,
ಖಂಡಿತವಾಗಿ ಪ್ರತ್ಯೇಕ್ತಾರೆ, ಅಷ್ಟೊಂದು ಅನುಕೂಲಕರವಾಗಿಲ್ಲ, ನೋಡ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಏಟು ಗಾಯಗಳಿಲ್ಲದೆ ನೋಡ್ಕೊಳ್ಳಿ. ಯಾಕೆಂತಂದರೆ ಇವತ್ತಿನ ದಿನ ವಿಪತ್ತು ಅಂತ ಇರೋದರಿಂದ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ವಿಪತ್ತು, ಕಾರ್ಯಗಳಲ್ಲಿ ಅಡೆತಡೆ ಎಲ್ಲ ಉಂಟು. ಕುಲದೇವತಾ ಪೂಜೆ ಖಂಡಿತವಾಗಿ ಮನಸ್ಸಲ್ಲಿ ಧ್ಯಾನ ಆದರೂ ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆಗಳಿರುತ್ತವೆ, ಮಿಕ್ಕಿದೆಲ್ಲ ಏನೂ ಅಷ್ಟೊಂದು ತೊಂದರೆಗಳಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಜನ್ಮತಾರೆಯೂ ಕಾರ್ಯತಡೆಯೂ ಉಂಟು. ಕುಜಗ್ರಹ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ, ಅಂದರೆ ಅಂಗಾರಕ ಅಂತ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿನೂ ಪೂಜೆ ಮಾಡ್ಕೋಬೋದು. ಯಾಕೆಂದರೆ ಜನ್ಮ, ಅನುಜನ್ಮ, ತ್ರಿಜನ್ಮ ಅಂತಂತೀವಿ, ಅಂಥದ್ದೇ ನಕ್ಷತ್ರ ಬಂದಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಜನ್ಮತಾರೆಯು ರೋಗವೃದ್ಧಿಯೂ ಉಂಟು. ಆದ್ದರಿಂದ ಆರೋಗ್ಯದ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ, ಬಿಸಿಲು ಬೇರೆ ಜಾಸ್ತಿ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ ಇದೆ, ಹಂಗಾಗಿ ಮಿತ್ರತ್ವ ಜಾಸ್ತಿ ಆಗುತ್ತದೆ. ನೋಡುವವರ ಹತ್ರ, ಸೇರುವವರ ಹತ್ರ ಚೆನ್ನಾಗಿರಿ, ಅನುಕೂಲಕರವಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ ಇದೆ, ಆದರೂ ಆರೋಗ್ಯದ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ, ಮಿತ್ರಧಾರೆ, ಸುಖ ಅಭಿವೃದ್ಧಿ ಎಲ್ಲವೂ ಕೂಡಿ ಬರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಟರೆ ಬೇರೆ ಯಾವ ಚಿಂತೆಯೂ ಇಲ್ಲ, ಎಲ್ಲ ಸರಿ ಹೋಗುತ್ತದೆ. BP ಮಾತ್ರೆ ತಗೊಳ್ಳೋರು ಕರೆಕ್ಟಾಗಿ ತೊಗೊಂಬಿಡಿ. ರೇವತಿ ನಕ್ಷತ್ರ ಮೀನರಾಶಿ, ಅನುಕೂಲ, ಸುಖ ಅಭಿವೃದ್ಧಿ ಎಲ್ಲ ಕೂಡಿ ಬಂದಿರುವ ದಿನವಿದು. ಹೆಚ್ಚಿನ ತೊಂದರೆಗಳು ಅಂತ ಏನಿಲ್ಲ.